ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. ಆಮೇಲೆ ಈ ದಿವಸವೂ ಕೂಡ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ಯೋಬನ ಪುಸ್ತಕದ 14ನೇ ಅಧ್ಯಾಯದಲ್ಲಿ 7, 8, 9ನೇ ವಾಕ್ಯವನ್ನು ನಾವು ಓದುವಾಗ ಪ್ರಿಯರೇ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು ಎಂಬುದಾಗಿ ನಾವು ಓದ್ತೇವೆ. ಹಲ್ಲೆಲೂಯಾ. ಈ ವಾಕ್ಯ ಭಾಗವನ್ನು ಆಮೇಲೆ ಧ್ಯಾನಿಸುವಾಗ ನಮಗೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥ ಒಂದು ವಾಕ್ಯ ಭಾಗವಾಗಿದೆ. ಹೇಗೆ ಅಂತಂದರೆ ಆ ವಾಕ್ಯ ಭಾಗದಲ್ಲಿ ನಮ್ಮನ್ನು ಒಂದು ಮನುಷ್ಯನ ಒಂದು ಜೀವಿತವನ್ನು ನಮಗೆ ತೋರಿಸುವಂಥದ್ದಾಗಿದೆ. ಒಬ್ಬ ಮನುಷ್ಯನ ಒಂದು ಜೀವಿತವು ಅಥವಾ ದೇವರಿಗಾಗಿ ನಿಂತಂಥ ಒಬ್ಬ ಮನುಷ್ಯನು, ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ಮನುಷ್ಯನು, ದೇವರಿಂದ ಕರೆಯಲ್ಪಟ್ಟಂಥ ಅಥವಾ ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಹಂಬಲವನ್ನು ಹೊಂದಂಥ ಒಬ್ಬ ಮನುಷ್ಯನ ಒಂದು ಜೀವಿತವು ಈ ಮರದ ಹಾಗೆ ಕಡಿಯಲ್ಪಟ್ಟಿದ್ದರೂ ಕೂಡ ಅವನ ಒಂದು ಜೀವಿತವು ಮತ್ತೆ ಚಿಗುರುವುದೆಂಬುದಾಗಿ ಕರ್ತನ ವಾಕ್ಯವು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅಲ್ಲಿ ಆ ವಾಕ್ಯದನ್ನು ಧ್ಯಾನಿಸುವಾಗ ನೋಡಿ ಒಂದು ಮಾತನ್ನು ಹೇಳ್ತಾರೆ, ಅದು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವನೆಂಬುದಾಗಿ ನಿರೀಕ್ಷಿಸುತ್ತದಲ್ಲವೇ ಎಂಬುದಾಗಿ ಆ ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದೇ ದೇವರ ಒಂದು ವಾಕ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಅದರ ಬುಡವು ಮುದಿಯಾಗಿದ್ದರೂ ಕೂಡ ಅವನ ಒಂದು ಜೀವಿತ ಅಥವಾ ವ್ಯಕ್ತಿಯ ಜೀವಿತ ಅದು ಮುದಿಯಾಗಿದ್ದರೂ, ಅದು ಮಣ್ಣಿನಲ್ಲಿ ಅದರ ಬೇರು ಸತ್ತು ಹೋಗಿದ್ದರೂ, ಪರಿಶುದ್ಧಾತ್ಮನೆಂಬ ಒಂದು ನೀರಿನ ವಾಸನೆಯು ಆ ವ್ಯಕ್ತಿಯನ್ನ ಹಲ್ಲೆಲೂಯಾ ಸ್ಪರ್ಶಿಸುವಾಗ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು ಎಂಬುದಾಗಿ ಹಲ್ಲೆಲೂಯಾ ಆ ವಾಕ್ಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯ ಭಾಗವನ್ನು ನಾನು ಧ್ಯಾನಿಸುವಾಗ ಒಂದು ವ್ಯಕ್ತಿಯ ಜೀವಿತ, ಒಬ್ಬ ದೇವ ಮನುಷ್ಯನ ಜೀವಿತ ಅದು ಕಡಿಯಲ್ಪಡಬೇಕೆಂಬುದಾಗಿ ನೋಡುವಾಗ ಯಾವ ರೀತಿಯಾಗಿ ಅದು ಕಡಿಯಲ್ಪಡ್ತದೆ? ಎರಡು ಭಾಗಗಳನ್ನಾಗಿ ನಾನು ಅದನ್ನು ಚಿಂತನೆ ಮಾಡಿದೆ. ಒಂದು ಮನುಷ್ಯನಿಂದಲೇ ಕಡಿಯಲ್ಪಡ್ತದೆ, ಇಲ್ಲ ಅಂದ್ರೆ ಸೈತಾನನಿಂದ ಕಡಿಯಲ್ಪಡ್ತದೆ. ಹಲ್ಲೆಲೂಯಾ. ಇಲ್ಲ ಅವನಿಗೆ ವಿರುದ್ಧವಾಗಿ ನಿಂತಂಥ ಒಬ್ಬ ಮನುಷ್ಯನಿಂದ ಅಥವಾ ಹಲ್ಲೆಲೂಯಾ ಆ ಒಂದು ವ್ಯಕ್ತಿಗೆ ದೇವರ ಆರಿಸಿಕೊಂಡಂಥ ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ಮನುಷ್ಯನಿಂದ ಅವನ ಜೀವಿತವು ಕಡಿಯಲ್ಪಡ್ತದೆ, ಇಲ್ಲ ಅಂದ್ರೆ ಸೈತಾನನಿಂದ ಕಡಿಯಲ್ಪಡ್ತದೆ. ಹಲ್ಲೆಲೂಯಾ. ಆದರೆ ಕರ್ತನ ವಾಕ್ಯವು ಆತನ ಬಲಪಡಿಸಿ ಈ ಮಾತನ್ನ ಕರ್ತನ ಹೇಳ್ತಾರೆ. ಹಾಗೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 6ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಕೂಡ ಆ ಒಂದು ಗಿಡದ ಹಾಗೆ ಹಲ್ಲೆಲೂಯಾ ದೇವಕುಲವು ನಿಲ್ಲುವುದು ಎಂಬುದಾಗಿ ಒಂದು ವಾಕ್ಯ ಭಾಗವನ್ನು ಓದ್ತೀವಿ. ಹಲ್ಲೆಲೂಯಾ. ಆ ಒಂದು 6ನೇ ಅಧ್ಯಾಯದ ಯೆಶಾಯನ ಪ್ರವಾದನ ಗ್ರಂಥೆಯ 6ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ 2ನೇ ಭಾಗದಲ್ಲಿ ಹೇಳ್ತದೆ, ಆ ಏಲ ಅಲ್ಲೋನ್ ಮರಗಳನ್ನು ಕಡಿದ ಮೇಲೂ ಅವುಗಳ ಬುಡವು ನಿಲ್ಲುವ ಹಾಗೆ ದೇವಕುಲವು ಮೋಟು ಬುಡವಾಗಿ ನಿಲ್ಲುವುದು ಎಂದರು. ಹಲ್ಲೆಲೂಯಾ. ಅಲ್ಲಿ ಏಲ ಅಲ್ಲೋನ್ ಮರಗಳ ಕಡಿದಾಗ ಅದರ ಬುಡವು ಹೇಗೆ ನಿಲ್ಲುತ್ತದೋ ಅದೇ ರೀತಿಯಾಗಿ ದೇವಕುಲವು ನಿಲ್ಲುವುದು ಎಂಬುದಾಗಿ ಬಲಪಡಿಸುವಂಥದ್ದಾಗಿ ದೇವಕುಲವು ನಿಲ್ತದೆ.